ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ಇವತ್ತು ನಾವು 20 ಆರ್ಥಿಕ ವ್ಯವಸ್ಥೆಯ ಪ್ರಚಲಿತ ಘಟನೆಗಳನ್ನ ನೋಡ್ಬೇಕು ಅಂತ ಬಹಳನೇ ಇಂಪಾರ್ಟೆಂಟ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಪೇಪರ್ 1 ಅಲ್ಲಿ ಎಕಾನಮಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ರಿಲೇಟೆಡ್ ಆದಂತಹ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ಇದು 40 ದಿನಗಳ KAS 2024ಕ್ಕೆ ನಾವು ಮಾಡ್ತಾ ಇರುವಂತಹ ರ್ಯಾಪಿಡ್ ರಿವಿಷನ್ ಸೀರೀಸಿನ ಡೇ 30 ಇವತ್ತು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ರೈಟ್, ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡುವ ಮುಂಚೆ ನ್ಯೂ ಸ್ಟಾರ್ಟ್ ಟ್ರೀಟಿ ವಾಸ್ ಸೈನ್ಡ್ ಬಿಟ್ವೀನ್ ವಿಚ್ ಆಫ್ ದ ಟೂ ಫಾಲೋಯಿಂಗ್ ನೇಷನ್ಸ್ ಅಂತ ಕೇಳ್ತಾ ಇದ್ದಾರೆ. ನ್ಯೂ ಸ್ಟಾರ್ಟ್ ಟ್ರೀಟಿ ಅನ್ನೋದು ಇಂಡಿಯಾ, ಸೌದಿ ಅರೇಬಿಯಾ, ರಷ್ಯಾ ಯುಕ್ರೇನ್, ರಷ್ಯಾ USA ಮತ್ತು ಇಸ್ರೇಲ್ USA. ಇದರ ಕರೆಕ್ಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದಲ್ಲದೆ ಆರ್ಥಿಕ ವ್ಯವಸ್ಥೆಯ ರಿಲೇಟೆಡ್ ಆದಂತಹ ಇನ್ನಷ್ಟು ಕರೆಂಟ್ ಅಫೇರ್ಸ್ ಬೇಕು ಅಂದ್ರೆ ನೀವು ಇದಕ್ಕೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ನಾವು ತಗೊಂಡ್ಬರ್ತೀವಿ. ದೆನ್ ಕೋವಿಡ್ ನಂತರದಲ್ಲಿ ಭಾರತದಲ್ಲಿ ಯಾವ ತರದ ರಿಕವರಿ ಆಗ್ತಾ ಇದೆ ಅಂತ ಕೇಳುವ ಪ್ರಶ್ನೆಯೂ ಚಾನ್ಸಸ್ ಇರುತ್ತೆ. ಕೆ ಶೇಪ್ಡ್, ಯು ಶೇಪ್ಡ್, ವಿ ಶೇಪ್ಡ್ ಈ ತರದ್ದೆಲ್ಲ ರಿಕವರೀಸ್ ಇರುತ್ತೆ. ಭಾರತದಲ್ಲಿ ಕೋವಿಡ್ ನಂತರದಲ್ಲಿ ಕೆ ಶೇಪ್ಡ್ ರಿಕವರಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನಿದು ಕೆ ಶೇಪ್ಡ್ ಅಂತ ಕೇಳಿದರೆ, ಕೋವಿಡಿನ ನಂತರದಲ್ಲಿ ಇಲ್ಲಿ ನೋಡ್ಬೋದು ನೀವು, ಬಿಫೋರ್ ಕೋವಿಡಿನ ಟೈಮಿನಲ್ಲಿ ಎರಡು ಸೇಮ್ ಇತ್ತು. ಅದಾದ ಮೇಲೆ ಎಕನಾಮಿಕ್ ರಿಸೆಷನ್ ಆದ ಮೇಲೆ ಎಲ್ಲ ಸೆಕ್ಟರ್ಗಳು ಇಳಿತು. ಅದಾದ ಮೇಲೆ ರಿಕವರಿ ಫೇಸಿನಲ್ಲಿ ಯಾವಾಗ ಕೋವಿಡ್ ಮುಗೀತು, ಲಾಕ್ಡೌನ್ ಓಪನ್ ಆಯ್ತು, ತದನಂತರದಲ್ಲಿ ಕೆಲವಷ್ಟು ಸೆಕ್ಟರ್ಗಳು ಟೇಕ್ ಆಫ್ ಆಗ್ಬಿಟ್ಟಿದೆ. ಸೊ ಯಾವ ಈ ಸೆಕ್ಟರ್ಗಳು ಅಂತ ಕೇಳಿದರೆ, ಟೆಕ್ನಾಲಜಿ, ದಟ್ ಈಸ್ ಐಟಿ ರಿಟೇಲ್, ಐಟಿ ಸರ್ವಿಸಸ್, ITES ಅಂತ ಏನ್ ಹೇಳ್ತೀವಿ ಅದು. ದೆನ್ ರಿಟೇಲ್ ಸರ್ವಿಸಸ್ ಮತ್ತು ಸಾಫ್ಟ್ವೇರ್ ಸರ್ವಿಸಸ್ಗಳು ಟೇಕ್ ಆಫ್ ಆಗಿದೆ. ಆದರೆ ಕೆಳಗಡೆ ಇಳಿಯುವ ಸೆಕ್ಟರ್ಗಳು ಯಾವುದು, ವಿಚ್ ನೀಡ್ಸ್ ಅಸಿಸ್ಟೆನ್ಸ್, ಗವರ್ನಮೆಂಟ್ ಅಸಿಸ್ಟೆನ್ಸ್ ಯಾವುದು ಅಂತ ಕೇಳಿದ್ರೆ, ಟ್ರಾವೆಲ್, ಇನ್ನೂ ಜನ ಮುಂಚಿನಷ್ಟು ಟ್ರಾವೆಲ್ ಮಾಡ್ತಾ ಇಲ್ಲ. ಎಂಟರ್ಟೈನ್ಮೆಂಟ್, ಹಾಸ್ಪಿಟಾಲಿಟಿ ಮತ್ತು ಫುಡ್ ಸರ್ವಿಸಸ್ ಅಂತ ಹೇಳಲಾಗ್ತಾ ಇದೆ. ಸೊ ಸೆಗ್ಮೆಂಟ್ ಇಸ್ ಡಿವೈಡೆಡ್, ರಿಕವರಿ ಪ್ಯಾಟರ್ನ್ ಡಿವೈಡ್ ಆಗ್ಬಿಟ್ಟಿದೆ. ಸೊ ಸೆಕ್ಟೋರಲ್ ಫಿಸ್ಕಲ್ ಸ್ಟಿಮ್ಯುಲಸ್ ಗಳನ್ನ ಕೊಡಬೇಕಾಗತ್ತೆ. ದೆನ್ ಬರ್ತಾ ಇರುವಂತದ್ದು UPI ಟ್ಯಾಪ್ ಅಂಡ್ ಪೇ ಅನ್ನುವ ಒಂದು ಫೀಚರ್ ಬರ್ತಾ ಇದೆ. ಪ್ರಶ್ನೆ ಹೇಗ್ ಬರ್ಬಹುದು ಅಂದ್ರೆ, UPI ಟ್ಯಾಪ್ ಅಂಡ್ ಪೇ ನ ಯಾವ ಸಂಸ್ಥೆ ಬಿಡುಗಡೆ ಮಾಡ್ತಾ ಇದೆ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಎಲ್ಲ UPI, NPCI, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. UPSC ಯಲ್ಲೂ ಅನ್ಸತ್ತೆ ATM ಗಳನ್ನ ಮತ್ತು ಪೇಮೆಂಟ್ ಗಳನ್ನ ಹ್ಯಾಂಡಲ್ ಮಾಡುವ ಇದು ಯಾವುದು ಸಂಸ್ಥೆ ಯಾವುದು ಅಂತ ಕೇಳಿದ್ರು. ದೆನ್ UPI ಟ್ಯಾಪ್ ಅಂಡ್ ಪೇ ಎದರಲ್ಲಿ ಅವೈಲೇಬಲ್ ಇದೆ ಅಂತ ಕೇಳಿದ್ರೆ, ಈಗ ಸದ್ಯ ಭೀಮ್ ಆಪಿನಲ್ಲಿ ಇದು ಅವೈಲೇಬಲ್ ಇರುವಂತದ್ದು, ಅಂಡ್ ಪೇಟಿಎಂ. ಬಟ್ ಆದ್ರೆ ಇದು ಕೆಲವು ಸೆಲೆಕ್ಟ್ ಯೂಸರ್ಸ್ ಗೆ ಮಾತ್ರ. ಪ್ಲಸ್ ಇದು ಯಾವ ಒಂದು ಮೆಕ್ಯಾನಿಸಮ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳಿದರೆ, ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಅಂತ, NFC ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಅದರ ಹೆಸರೇ ಟ್ಯಾಪ್ ಅಂಡ್ ಪೇ. ಇದಕ್ಕೆ ಕ್ಯಾಮರಾದ ಅವಶ್ಯಕತೆ ಇರುವುದಿಲ್ಲ, ರಿಮೂವಿಂಗ್ ದ ರಿಕ್ವೈರ್ಮೆಂಟ್ ಆಫ್ ಕ್ಯಾಮರಾ. ಪ್ರಶ್ನೆಯಲ್ಲಿ ಇನ್ UPI ಟ್ಯಾಪ್ ಅಂಡ್ ಪೇ ಸ್ಕ್ಯಾನಿಂಗ್ QR ಕೋಡ್ ಈಸ್ ಈಸಿಯರ್ ಅಂತ ಆ ತರದೇನೋ ಪ್ರಶ್ನೆ ಬರ್ಬೋದು. ಖಂಡಿತ ಇಲ್ಲ, ಇದರಲ್ಲಿ ಸ್ಕ್ಯಾನ್ ಪ್ರಶ್ನೆಯೇ ಬರೋದಿಲ್ಲ. ಇಟ್ ಕ್ಯಾನ್ ಜಸ್ಟ್ ಬೈ NFC. ಈ ಯಾರು ಪೇಯಿ ಇದ್ದಾರೆ ಅವರ UPI ID ಮತ್ತು ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಕ್ಯಾಪ್ಚರ್ ಆಗುತ್ತೆ. ಓಕೆ, ದೆನ್ ಬರ್ತಾ ಇರುವಂತದ್ದು ಒಂದು ಹೊಸ ಪೇಮೆಂಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗಿದೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಪೇಮೆಂಟ್ ಸಿಸ್ಟಮ್ಸ್ ಅಲ್ಲಿ NEFT ಆಗಿರಬಹುದು, RTGS ಆಗಿರಬಹುದು, UPI ಆಗಿರಬಹುದು, ಇವೆಲ್ಲವೂ ಪೇಮೆಂಟ್ ಸಿಸ್ಟಮ್ಸ್. ಆದರೆ ಅದನ್ನು ಹೊರತಾಗಿ ಒಂದು ಹೊಸ ಪೇಮೆಂಟ್ ಸಿಸ್ಟಮ್, ಅಂಡ್ ಹೆನ್ಸ್ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಯಾವುದು ಅಂದ್ರೆ ಲೈಟ್ ವೆಯ್ಟ್ ಪೇಮೆಂಟ್ ಸಿಸ್ಟಮ್ಸ್. ಸೊ ನೀವು ನ್ಯೂಸ್ ಅಲ್ಲಿ ಬಂದಂತಹ ಆರ್ಟಿಕಲ್, RBI ನ ಲೈಟ್ ವೆಯ್ಟ್ ಪೇಮೆಂಟ್ ಸಿಸ್ಟಮ್ ಹೊಸದಾದಂತಹ ಒಂದು ಸಿಂಪಲ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ದಟ್ ಕ್ಯಾನ್ ಬಿ ಮ್ಯಾನೇಜ್ಡ್ ಫ್ರಮ್ ಎನಿವೇರ್ ವಿತ್ ವೆರಿ ಫ್ಯೂ ಸ್ಟಾಫ್. ಅತ್ಯಂತ ಕಡಿಮೆ ಸ್ಟಾಫು ನ್ಯಾಚುರಲ್ ಡಿಸಾಸ್ಟರ್ಸ್ ಆಗಿರುವ ಜಾಗಗಳಲ್ಲಿ, ಫ್ಲಡ್ಸ್, ನ್ಯಾಚುರಲ್ ಫಾರೆಸ್ಟ್ ಫೈರ್ಸ್, ಇದೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಗಿರೋ ಜಾಗಗಳಿಂದ ಆಪರೇಟ್ ಮಾಡಬಹುದು. ಇಲ್ಲ ವಾರ್ಸ್, ಫಾರ್ ಎಕ್ಸಾಂಪಲ್ ಯಾವ್ದನ್ನ ಆರ್ಮ್ಡ್ ಇನ್ಸರ್ಜೆನ್ಸೀಸ್ ಇಂದ. ಇದನ್ನ ಕೆಲವಷ್ಟು ನಾವು ಜಾಗತಿಕ ಒಂದು ಬೆಳವಣಿಗೆಗೂ ಯೂಸ್ ಮಾಡ್ತೀವಿ. ದೆನ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿಸ್ ವಿಲ್ ಬಿ ಇಂಡಿಪೆಂಡೆಂಟ್ ಆಫ್ ದ ಟೆಕ್ನಾಲಜೀಸ್. ಇಷ್ಟಕ್ಕೆ ಮುಂಚೆ ಯೂಸ್ ಮಾಡ್ತಾ ಇದ್ದಂತಹ UPI, NEFT, RTGS ನಂತಹ ಅಸ್ತಿತ್ವದಲ್ಲಿರುವ ಪಾವತಿ ವ್ಯವಸ್ಥೆಗಳಿಗ ತಂತ್ರಜ್ಞಾನಗಳಿಗಿಂತ ಇದು ಸ್ವತಂತ್ರವಾಗಿರುತ್ತೆ ಅಂತಂದ್ರೆ ಒಂದು ಬೇರೆ ಒಂದು ಮೆಕ್ಯಾನಿಸಮ್ ಮಾಡಿದ್ದಾರೆ ಇದಕ್ಕೆ. ಸೊ ಲೈಟ್ ವೇಟ್ ಪೇಮೆಂಟ್ ಸಿಸ್ಟಮ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದರೆ, ಇಟ್ ಇಸ್ ಅ ನ್ಯೂ ಟೈಪ್ ಆಫ್ ಪೇಮೆಂಟ್ ಸಿಸ್ಟಮ್. ದೆನ್ ಬರ್ತಾ ಇರುವಂತದ್ದು T+0 ಸೈಕಲ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಪ್ರಶ್ನೆ ಬರುವ ಚಾನ್ಸ್ ಇದೆ. ಏನಪ್ಪಾ ಅಂದ್ರೆ, ಸೆಬಿ ಹೇಳ್ತಾ ಇದ್ದಾರೆ ಒಂದೇ ದಿನದಲ್ಲಿ ಪೇಮೆಂಟ್ ಸೆಟಲ್ಮೆಂಟ್ ಅನ್ನ ಮಾಡಬೇಕು ಅಂತ. ಹ್ಯಾಸ್ ಸಜೆಸ್ಟೆಡ್ ಅ ನ್ಯೂ ಸೆಟಲ್ಮೆಂಟ್ ಸೈಕಲ್. ಹೊಸದೊಂದು ಸೆಟಲ್ಮೆಂಟ್ ಅನ್ನ
ಸ್ಟಾರ್ಟ್ ಮಾಡಿದೆ. ಎನೇಬಲಿಂಗ್ ದ ಕ್ಲಿಯರೆನ್ಸ್ ಮತ್ತು ಸೆಟಲ್ಮೆಂಟ್ ಆಫ್ ದ ಫಂಡ್ಸ್ ಅಂಡ್ ಸೆಕ್ಯೂರಿಟೀಸ್ ಆನ್ ದ ಡೇ ಆಫ್ ದ ಟ್ರೇಡ್. ಇವತ್ತು ಟ್ರೇಡ್ ಮಾಡಿರುವ ಸೆಕ್ಯೂರಿಟೀಸ್ ಮತ್ತು ಫಂಡ್ಸ್ ಇವತ್ತೇ ಒಂದು ಸೆಟಲ್ ಆಗಬೇಕು. ಈಗ ಸದ್ಯ ಯಾವ್ದಿದೆ ಅಂತ ಕೇಳಿದರೆ, ಜಸ್ಟ್ ಲಾಸ್ಟ್ ಇಯರ್ 2023 ಅಲ್ಲಿ T+1 ಸೆಟಲ್ಮೆಂಟ್ ಸೈಕಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೆಬಿ ಹೇಳ್ತಾ ಇದೆ ಲಾಸ್ಟ್ ಇಯರ್ ಇಂಟ್ರೊಡ್ಯೂಸ್ ಮಾಡಿರ್ಬೋದು, ಆದರೂ T+0 ಸೈಕಲಿನ ಅವಶ್ಯಕತೆ ಇದೆ. ಜಾಗತಿಕಾದ್ಯಂತ ಇದು ಕೆಲವಷ್ಟು ಡೆವಲಪ್ಡ್ ನೇಷನ್ಸ್ ಅಲ್ಲಿ ಇದು ಆಲ್ರೆಡಿ ಇದೆ ಅಂತ. ಇಷ್ಟೇ ಸೆಬಿ T+0 ಸೆಟಲ್ಮೆಂಟ್ ಅಂಡ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಆನ್ ದ ಸೇಮ್ ಡೇ. ಇಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ದೆನ್ ಬರ್ತಾ ಇರುವಂತದ್ದು ICRR ಅಂತ ಒಂದು ಹೊಸದಾದ ಮಾನಿಟರಿ ಪಾಲಿಸಿಯನ್ನ ರಿಸರ್ವ್ ಬ್ಯಾಂಕ್ ಇಂಟ್ರೊಡ್ಯೂಸ್ ಮಾಡಿದೆ. ಏನಪ್ಪಾ ಅಂತ ಕೇಳಿದ್ರೆ, ಒಂದು ಸರ್ಪ್ಲಸ್ ಲಿಕ್ವಿಡಿಟಿ ಇನ್ ದ ಸಿಸ್ಟಮ್ ಅನ್ನ ಅಬ್ಸಾರ್ವ್ ಮಾಡೋದಕ್ಕೆ. ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಲಿಕ್ವಿಡಿಟಿ ಅಂದ್ರೆ ಮಾರ್ಕೆಟ್ ನಲ್ಲಿ ಹಣ ಹೆಚ್ಚಾಗೋದು ಅಂತ ಏನ್ ಕರಿತೀವಿ, ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ಬಹಳಷ್ಟು ಮೆಕ್ಯಾನಿಸಮ್ಸ್ ಇದಾವೆ. ಫಾರ್ ಎಕ್ಸಾಂಪಲ್, ಕ್ಯಾಶ್ ರಿಸರ್ವ್ಸ್ ರೇಷಿಯೋ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ರಿವರ್ಸ್ ರೆಪೋ ರೇಟ್ ಮತ್ತು ಈ ಎಲ್ಲಾ ಮೆಕ್ಯಾನಿಸಮ್ಸ್ ಆದ ಮೇಲೆ ನಾವು ಈ ಹೊಸ ಮೆಕ್ಯಾನಿಸಮ್ ICRR ಅಂತ ಏನ್ ಹೇಳ್ತೀವಿ ಅದು ಬರುವಂತದ್ದು. ಈ ICRR ಅಲ್ಲಿ ಐ ಫಾರ್ ಇನ್ಕ್ರಿಮೆಂಟಲ್, CRR ಇಸ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತಾರೆ. ಸೊ ವೇರ್ ಇನ್ ಬ್ಯಾಂಕ್ಸ್ ನೀಡ್ ಟು ಸೆಟ್ ಅಸೈಡ್ ಅ ಸರ್ಟನ್ ಪೋರ್ಷನ್ ಆಫ್ ದೇರ್ ಮನಿ ವಿತ್ ದ RBI. ದೇ ಡೂ ನಾಟ್ ಅರ್ನ್ ಇಂಟ್ರೆಸ್ಟ್ ಆನ್ ದಿಸ್. ಇದರ ಮೇಲೆ ಹಣ ಏನು ಯಾವುದೇ ಬಡ್ಡಿಯನ್ನು ಪಡೆಯುವುದಿಲ್ಲ. RBI ನ CRR ಜೊತೆಗೆ ICRR ಅನ್ನು ವಿಧಿಸಬಹುದು. ಕ್ಯಾಶ್ ರಿಸರ್ವ್ಸ್ ರೇಷಿಯೋ ಜೊತೆಗೆ ಇದನ್ನ ವಿಧಿಸ್ತಾ ಇರೋದು ಇನ್ಕ್ರಿಮೆಂಟಲ್ ಕ್ಯಾಶ್ ರಿಸರ್ವ್ಸ್ ರೇಷಿಯೋ. ರಿಮೆಂಬರ್, SLR ಆರ್ ರೆಪೋ ಮೇಲೆ ನಮ್ಗೆ ರೆಪೋ ರೇಟ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಓಪನ್ ಮಾರ್ಕೆಟ್ ಆಪರೇಷನ್ಸ್, ಇನ್ನೊಂದು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಮಾರ್ಜಿನಲ್ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಇವೆಲ್ಲವೂ ಮಾನಿಟರಿ ಪಾಲಿಸಿ. ಇದನ್ನ ಬಿಟ್ಟು ಹೊಸದಾಗಿ ICRR ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಹೆಡ್ ಆಫ್ ಆಲ್ ಈ CRR ಆದ್ಮೇಲೆ ಈ ವರ್ಷ ICRR ಬರ್ತಾ ಇರೋದು. ಇಷ್ಟು ನೆನ್ಪಿಟ್ಕೊಳ್ಳಿ. ಬಡ್ಡಿ ಸಿಗೋದಿಲ್ಲ, ಇಂಟ್ರೆಸ್ಟ್ ರೇಟ್ ಚಾರ್ಜಸ್ ಡಿಫ್ರೆಂಟ್ ಫ್ರಮ್ CRR. ದೆನ್ ಬರ್ತಾ ಇರುವಂತದ್ದು RBI to transfer ಇಷ್ಟು ಅಮೌಂಟ್ ಸರ್ಪ್ಲಸ್ ಟು ದ ಗವರ್ನಮೆಂಟ್ ಫಾರ್ 2023. ಆಸ್ RBI is not required to pay income tax, it transfers surplus amount. ನೆನಪಿನಲ್ಲಿ ಇಟ್ಕೊಳ್ಳಿ, ಒಂದು 188% ಜಂಪ್ ಲಾಸ್ಟ್ ಇಯರ್ ಗಿಂತ ಲಾಸ್ಟ್ ಇಯರ್ ಅಂದ್ರೆ ಡಬಲ್ ಗಿಂತ ಜಾಸ್ತಿ. 100% ಅಂದ್ರೆ ಡಬಲ್, 188% ಅಂದ್ರೆ ಡಬಲ್ ಗಿಂತ ಜಾಸ್ತಿ ಅಷ್ಟು ಅಮೌಂಟ್, ಟ್ರಿಪಲ್ ಗಿಂತ ಕಮ್ಮಿ ಅಮೌಂಟ್ RBI ಸರ್ಕಾರಕ್ಕೆ ಕೊಡ್ತಾ ಇದೆ. ಇನ್ನ ಅಕಾರ್ಡೆನ್ಸ್ ವಿತ್ ದ RBI ಆಕ್ಟ್ ಆಫ್ 1934 ಒಂದು ಪಾರ್ಟ್. ಈ ಸರ್ಪ್ಲಸ್ ಅನ್ನ ಯಾರೆಲ್ಲ ರೆಕಮೆಂಡ್ ಮಾಡಿದ್ದಾರೆ ಅಂತ ಕೇಳಿದರೆ, ಮಾಲೆಗಾಮ್ ಕಮಿಟಿ ರೆಕಮೆಂಡ್ ಮಾಡಿದೆ. ಬಿಮಲ್ ಜಲಾನ್ ಕಮಿಟಿ ಅಂತ ಏನ್ ಹೇಳ್ತೀವಿ ಅವರು ಕೂಡ ಹೌದು, ಕ್ಯಾಪ್ ಸರ್ಪ್ಲಸ್ ಏನಿದೆ RBIದು ಅದನ್ನ ಗವರ್ನಮೆಂಟ್ ಗೆ ರೆಕಮೆಂಡ್ ಟ್ರಾನ್ಸ್ಫರ್ ಮಾಡಬೇಕು, ಆಗ ಅವರು ಅದನ್ನ ವೆಲ್ಫೇರ್ ಮೆಜರ್ಸ್ ಗೆ ಯೂಸ್ ಮಾಡ್ತಾರೆ ಅಂತ ಹೇಳಿರುವಂತದ್ದು. ಓಕೆ, ಸೊ ಇದು ಸೆಕೆಂಡ್ ಪಾರ್ಟ್. ದೆನ್ ಸೆಬಿ ಅವರಿಗೆ ಆಗಿರುವಂತಹ ಚಾಲೆಂಜ್ ಏನು ಅಂತ ಕೇಳಿದರೆ, ಹಿಂಡೆನ್ಬರ್ಗ್ ಅದಾನಿ ಅಲಿಗೇಷನ್ಸ್ ಇನ ಒಂದು ದೊಡ್ಡ ಕೇಸ್ ಏನಾಯ್ತು, ಅದರಿಂದ ಸ್ಟಾಕ್ ಮಾರ್ಕೆಟ್ ಗೆ ಬಹಳಷ್ಟು ಎಫೆಕ್ಟ್ ಆಯ್ತು. ದೆನ್ ಸ್ಟಾಕ್ ಮಾರ್ಕೆಟ್, ಬಿಕಾಸ್ ಸೆಬಿ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಸೆಬಿಯೇ ಬರೋದು. ಸೆಬಿ ಫೇಸ್ ಚಾಲೆಂಜ್ ಡ್ಯೂ ಟು ಲಾಸ್ಟ್ ನ್ಯಾಚುರಲ್ ಪರ್ಸನ್ ಅಬೌವ್ ಎವ್ರಿ ಪರ್ಸನ್ ಕ್ಲಾಸ್ ಅಂತ. ಇದರ ಡೀಟೇಲ್ಸ್ ಗಿಂತ ಇನ್ ಕೇಸ್ ಈ ಪ್ರಶ್ನೆ ಬಂದ್ರೆ, ದಟ್ ಈಸ್ ಲಾಸ್ಟ್ ನ್ಯಾಚುರಲ್ ಪರ್ಸನ್ ಅಬೌವ್ ಎವ್ರಿ ಪರ್ಸನ್ ಕ್ಲಾಸ್ ಈಸ್ ಇನ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಬರೋ ಚಾನ್ಸಸ್ ಇದೆ. ಅದರಲ್ಲಿ ಯಾರು ಫೇಸ್ ಮಾಡ್ತಾ ಇದ್ದಾರೆ ಅಂದ್ರೆ, ರಿಮೆಂಬರ್ RBI ಅಲ್ಲ, ಇದು RBI ಗೆ ರಿಲೇಟೆಡ್ ಆದಂತಹ ಕೇಸ್ ಅಲ್ಲ, ಸೆಬಿಗೆ ರಿಲೇಟೆಡ್ ಆಗಿರೋದು. ಇಟ್ ಮೀನ್ಸ್ ದಟ್ ಐಡೆಂಟಿಫೈಯಿಂಗ್ ಅಂಡ್ ಡಿಸ್ಕ್ಲೋಸಿಂಗ್ ದ ಅಲ್ಟಿಮೇಟ್ ಇಂಡಿವಿಜುವಲ್ ಓನರ್ಶಿಪ್ ಆಫ್ ದ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದಷ್ಟು ಹೂಡಿಕೆ ಮಾಡಿರುವವರು, ಅಂದ್ರೆ ಯಾರೆಲ್ಲ ಹೂಡಿಕೆ ಮಾಡಿದ್ದಾರೆ ಅವರ ಲಾಸ್ಟ್ ಪರ್ಸನ್, ಅಂದ್ರೆ ಈ ಫರ್ಮ್ ಅಲ್ಲಿ ಯಾರ್ಯಾರು ಭಾಗಿದಾರರಿದ್ದಾರೆ, ಯಾರ್ಯಾರು ಬೋರ್ಡ್ ಅಲ್ಲಿ ಇದ್ದಾರೆ, ಅದೆಲ್ಲರ ಡೀಟೇಲ್ಸ್ ಗೊತ್ತಿರಬೇಕು. ಅಲ್ಟಿಮೇಟ್ ಇಂಡಿವಿಜುವಲ್, ಲಾಸ್ಟ್ ಇಂಡಿವಿಜುವಲ್ ಇನ ಎಂಟೈರ್ ಐಡೆಂಟಿಟಿ ಡಿಸ್ಕ್ಲೋಸ್ ಆಗಿರ್ಬೇಕು ಅನ್ನೋದು ಪ್ರಾಬ್ಲಮ್ ಆಗಿರೋದು. ಇದರಲ್ಲಿ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇಸ್ ದ ಇನ್ವೆಸ್ಟ್ಮೆಂಟ್. ದೆನ್ ಭಾರತೀಯ ರಿಕವರಿ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಏನ್ ಹೇಳ್ತಾ ಇದೆ ಅಂತ ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ಒಂದು ಸ್ನೋಬಾಲ್ ಎಫೆಕ್ಟ್ ಅನ್ನ ಕಾಣ್ತೀವಿ. ಸೊ ನಮ್ಮ ಎಕಾನಮಿ ಹೀಗಿರೋದು, ಮುಂದಿನ ವರ್ಷಗಳಲ್ಲಿ
ಹೇಗೆ ಒಂದು ಸ್ನೋಬಾಲ್ ಹೋಗ್ತಾ 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 ಸುತ್ತಮುತ್ತಲಿನ ಮಂಜುಗಡ್ಡೆಯನ್ನ ಅಕ್ವೈರ್ ಮಾಡ್ತಾ 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 ಒಂದು ದೊಡ್ಡ ಮಂಜುಗಡ್ಡೆ ಆಗತ್ತೋ, ಅದೇ ರೀತಿಯಾಗಿ ಭಾರತೀಯ ಆರ್ಥಿಕತೆ ಒಂದು ದೊಡ್ಡ ಮಂಜುಗಡ್ಡೆ ಆಗುವ ಚಾನ್ಸ್ ಇದೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಅವರ್ ಕನ್ಸಂಪ್ಷನ್ ಕೆಪಾಸಿಟಿ. ಓಕೆ, ಇಂಟರ್ನಲ್ ಡಿಮಾಂಡ್ ಅಂತ ಏನ್ ಹೇಳ್ತೀವಿ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಅವರ್ ಹ್ಯೂಮನ್ ರಿಸೋರ್ಸ್ ಆರ್ ಪಾಪ್ಯುಲೇಷನ್. 140 crores ಇರುವ ಪಾಪ್ಯುಲೇಷನ್ ಎಷ್ಟು ಗೂಡ್ಸ್ ಪ್ರೊಡ್ಯೂಸ್ ಮಾಡಿದರು ಅಂದ್ರೆ ಡಿಮಾಂಡ್ ಸಪ್ಲೈ ಇರುವ ಗೂಡ್ಸ್ ಪ್ರೊಡ್ಯೂಸ್ ಮಾಡಿದರು, ಅವರು ಕನ್ಸ್ಯೂಮ್ ಮಾಡುವ ಕೆಪಬಿಲಿಟಿಯನ್ನ ಇರುವಂತದ್ದು. ಸೊ ದಟ್ ಸೈಕಲ್ ನ ರನ್ ಮಾಡ್ತಾ ಇರಬಹುದು ಭಾರತ. ಸೊ ಹಾಗಾಗಿ ಇದು ಸ್ನೋಬಾಲ್ ಆಗತ್ತೆ ಅನ್ನೋದು ಹೇಳ್ತಾ ಇರೋದು. ಇದರಿಂದ ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಆಗುತ್ತೆ, ಜಾಬ್ ಇನ್ಕ್ರೀಸ್ ಆಗುತ್ತೆ, ಎಕ್ಸ್ಪೆಕ್ಟೆಡ್ ಟು ಕಂಟಿನ್ಯೂ ಕಮಿಂಗ್ ಇಯರ್ಸ್. ದೆನ್ ಬರ್ತಾ ಇರುವಂತದ್ದು RBI ಹೇಳ್ತಾ ಇದೆ ಲೈಬೋರ್ ಇಂದ ಫುಲ್ಲಿ ಟ್ರಾನ್ಸಿಷನ್ ಆಗಬೇಕು ಅಂತ. ದಿಸ್ ಈಸ್ ಲಂಡನ್ ಇಂಟರ್ ಬ್ಯಾಂಕ್ ಆಫರ್ ರೇಟ್ ಅಂತ ಕರೀತಾರೆ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ, ಲೈಬೋರ್ ಮೈಬೋರ್ ಅಂತ ಎಲ್ಲ ಇದೆ. ಡೀಟೇಲ್ಸ್ ಆಫ್ ದಿಸ್ ಈಸ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಇಸ್ ಲೈಬೋರ್ ಅಂದ್ರೆ ಏನು. ಎರಡು ಇಂಟರ್ನ್ಯಾಷನಲ್ ಬ್ಯಾಂಕ್ಸಿನ ಮಧ್ಯೆ ಟ್ರಾನ್ಸಾಕ್ಷನ್ ಆದಾಗ ಬ್ಯಾಂಕ್ ರೇಟ್ ಏನು ಕೊಡಬೇಕು ಅನ್ನೋದನ್ನ ನಾವು ಲೈಬೋರ್ ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ಇಟ್ ಈಸ್ ಅ ಗ್ಲೋಬಲ್ ಬೆಂಚ್ ಮಾರ್ಕ್ ಫಾರ್ ಮೇಜರ್ ಬ್ಯಾಂಕ್ಸ್ ಲೆಂಡ್ ಟು ಒನ್ ಅನ್ನದರ್ ಇನ್ ದ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಲೋನ್ಸ್. ಓಕೆ, ದೆನ್ ಇದರ ಜೊತೆಗೆ ಮುಂಬೈ ಇಂಟರ್ ಬ್ಯಾಂಕ್ ಫಾರ್ವರ್ಡ್ ಔಟ್ರೈಟ್ ರೇಟ್ MIFOR ಅನ್ನೋದನ್ನು ಫೇಸ್ ಔಟ್ ಮಾಡಬೇಕು ಅಂತಾನೂ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಇದರ ಬದಲಾಗಿ ಏನ್ ತರಬೇಕು ಅಂತ ಕೇಳಿದ್ರೆ ಆಲ್ಟರ್ನೇಟಿವ್ ರೆಫರೆನ್ಸ್ ಬ್ಯಾಂಕ್ಗಳು ಅಂತ. ಸೊ ಆಲ್ಟರ್ನೇಟಿವ್ ರೆಫರೆನ್ಸ್ ರೇಟ್ ಅಂತ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಇದರಿಂದ ಇಟ್ ಅಲೌಸ್ ಬ್ಯಾಂಕ್ಸ್ ಟು ಚೂಸ್ ಫ್ರಮ್ ಅ ಬಾಸ್ಕೆಟ್ ಆಫ್ ಕರೆನ್ಸೀಸ್. ಒಂದು ಬಾಸ್ಕೆಟ್ ಆಫ್ ಕರೆನ್ಸಿಗಳಿಂದ ಯಾವ ರೇಟ್ ಅಂದ್ರೆ ಆ ರೇಟ್ ಅನ್ನ ಚೂಸ್ ಮಾಡುವ ಒಂದು ಅವಕಾಶವೂ ಇರುತ್ತದೆ. ಯಾವುದರಿಂದ ಚೂಸ್ ಮಾಡಬಹುದು ಅಂತ ಕೇಳಿದರೆ ಆಲ್ಟರ್ನೇಟಿವ್ ರೆಫರೆನ್ಸ್ ರೇಟ್ಸ್ ನಲ್ಲಿ ಒಂದು ಬಂಚ್ ಆಫ್ ಬ್ಯಾಂಕಿನ ಒಂದು ಬಾಸ್ಕೆಟ್ ಆಫ್ ಕರೆನ್ಸೀಸ್ ಇರುತ್ತೆ. ಅದರಲ್ಲಿ ಶಿಬೋರ್, ಟೈಬೋರ್, ಯೂರಿಬೋರ್, SOFR, MMIBOR ಇದರಿಂದ ಒಂದರಲ್ಲಿ ಚೂಸ್ ಮಾಡಬಹುದು. ದೆನ್ ಬರ್ತಾ ಇರುವಂತದ್ದು ಈ ವರ್ಷದ ನೊಬೆಲ್ ಪ್ರೈಸ್ ಗೆದ್ದಿರುವಂತಹ ಕ್ಲೌಡಿಯಾ ಗೋಲ್ಡ್ಲಿನ್ ಅವರು. ಇವರು ಮೆನ್ ಅಂಡ್ ವುಮೆನ್ ಇನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಷಿಯೋ ಬಗ್ಗೆ ಸ್ಟಡಿಯನ್ನ ಮಾಡಿ ಅವರ 200 ವರ್ಷಗಳಲ್ಲಿ ಲೇಬರ್ ಮಾರ್ಕೆಟ್ ಅಲ್ಲಿ ವುಮೆನ್ಸ್ ಪಾರ್ಟಿಸಿಪೇಷನ್ ಬಗ್ಗೆ ಪ್ರೀ ಇಂಡಸ್ಟ್ರಿಯಲೈಸೇಷನ್ ಇಂದ ಹಿಡಿದು ಪೋಸ್ಟ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ದ ನ್ಯೂ ವರ್ಲ್ಡ್ ನಲ್ಲಿ ಹೇಗೆಲ್ಲ ಮುಂದುವರೆದಿದೆ ಮತ್ತು ಪೇ ಗ್ಯಾಪ್ ಬಿಟ್ವೀನ್ ಮೆನ್ ಅಂಡ್ ವುಮೆನ್ ಏನಿದೆ, ವುಮೆನ್ಗೆ ಹೈಯರ್ ಎಜುಕೇಶನ್ ಇದ್ರೂ ಹೈಯರ್ ಇನ್ಕಮ್ ಕಂಟ್ರೀಸ್ ಅಲ್ಲಿ ಅಂದ್ರೆ US, ನಾರ್ಡಿಕ್ ಕಂಟ್ರೀಸ್ ಅಂಡ್ ಯುರೋಪಿನ ಕೆಲವಷ್ಟು ಕಂಟ್ರಿಗಳಾದಂತಹ ಜರ್ಮನಿ, ಫ್ರಾನ್ಸ್ ಈ ದೇಶಗಳು ಪ್ಲಸ್ ಜಪಾನು, ಈ ದೇಶಗಳಲ್ಲಿ ಹೈ ಇನ್ಕಮಿನ ಕಂಟ್ರೀಸ್ ಅಲ್ಲಿ ಹೈಯರ್ ಎಜುಕೇಶನ್ ವುಮೆನ್ಗೆ ಇನ್ನೂ ಪೇ ಗ್ಯಾಪ್ ಇದೆ. ಪ್ಲಸ್ ಮುಂಚೆ ಅವರು ಅಗ್ರಿಕಲ್ಚರ್ ಮತ್ತು ಕಾಟೇಜ್ ಇಂಡಸ್ಟ್ರಿಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರು. ತದನಂತರದಲ್ಲಿ ಅವರು ಸರ್ವಿಸ್ ಅಂಡ್ ಇಂಡಸ್ಟ್ರಿಯಲೈಸೇಷನ್ ಗೆ ಶಿಫ್ಟ್ ಆಗಿದ್ದಾರೆ ಅಂತ. ದೆನ್ ಗ್ಲೋಬಲ್ ಟ್ರೇಡ್ ಈ ವರ್ಷ ಪ್ರೀ ಪ್ಯಾಂಡಮಿಕ್ ಇನ 0.5% ಗೆ ಬರುವ ಚಾನ್ಸ್ ಇದೆ. ದಟ್ ಈಸ್ 4% ಗ್ಲೋಬಲ್ ರೇಟ್ ವಾಸ್ ಇಟ್ ಸೆಲ್ಫ್ ಲಾಸ್ಟ್ 2008 ಇಂದ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆದ್ಮೇಲೆ ರಿಕವರಿ ಎಲ್ಲ ಆದ್ಮೇಲೆ 2016 ಅಷ್ಟೊತ್ತಿಗೆ 4% ಎಕನಾಮಿಕ್ ಗ್ರೋತ್ಗೆ ಬಂದು ನಿಂತಿತ್ತು. ಗ್ಲೋಬಲ್ ಗ್ರೋತ್, ವಿ ಆರ್ ಟಾಕಿಂಗ್ ಅಬೌಟ್ ಗ್ಲೋಬಲ್ ಗ್ರೋತ್. ಭಾರತದ ಎಕನಾಮಿಕ್ ರೇಟು 7.1% ಅಲ್ಲಿ ಗ್ರೋ ಆಗ್ತಾ ಇದೆ. ಜಾಗತಿಕವಾಗಿ 2.6% ಇಂದ ಗ್ಲೋಬಲ್ ಗ್ರೋತ್ is projected to slow from 2.6% to 2.4% in 2024. ಈಗ ಅದು 4% ಕೂಡ ಇಲ್ಲ. ಪ್ರೀ ಪ್ಯಾಂಡಮಿಕ್ ಇನ ಹಾಫ್, ನಾನು ಆಗ್ಲೇ ಹೇಳಿದೆ ಅರೌಂಡ್ 4 to 5% ಹತ್ರ ಇರ್ತಾ ಇತ್ತು, ಅದರ ಹಾಫ್ಗೆ ಇದು ಬಂದಿದೆ ಇವಾಗ. ಅಂದ್ರೆ ರಿಕವರಿ ಸ್ಟಿಲ್ ಪೆಂಡಿಂಗ್, ಬಹಳ ವರ್ಷಗಳು ನಡೆಯುತ್ತೆ ರಿಕವರಿ ಅಂತ ಹೇಳ್ತಾ ಇರುವಂತದ್ದು. ದೆನ್ BIS ಇನ ಹಾಲ್ಮಾರ್ಕಿಂಗ್ ಸ್ಕೀಮ್ ಬಗ್ಗೆ ಹೇಳಬೇಕು. 2021 ಲಾಂಚ್ ಆಗಿರೋದು. ಇದು ಗೋಲ್ಡ್ ಅಂಡ್ ಸಿಲ್ವರ್ ಗೆ ಮಾತ್ರ, ಪ್ಲಾಟಿನಮ್ ಇನ್ಯಾವುದೇ ಆದಂತಹ ಡೈಮಂಡ್ಸ್ ಗೆ ಇರುವುದಲ್ಲ. ಇದು 14 ಕ್ಯಾರೆಟ್, 18 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಇನ ಗೋಲ್ಡ್ ಜ್ಯುವೆಲರಿಗೆ ಇರುವಂತಹ ಒಂದು ಮಾರ್ಕಿಂಗ್. ಸೊ ದಿಸ್ ಈಸ್ ಅಬೌಟ್ BIS. ದೆನ್ ಭಾರತ್ ಟೆಕ್ಸ್ ಇನ 2022-24 ಇನ ಏಮ್ ಏನು ಅಂದ್ರೆ ಇಂಡಿಯಾದ 5F ವಿಷನ್ ಅನ್ನ ತರಬೇಕು ಪ್ರಾಕ್ಟೀಸ್ಗೆ ಅಂತ. ಸೊ ದಿಸ್ ಈಸ್ ಭಾರತ್ ಟೆಕ್ಸ್ ಇನ ಒಂದು ಲಾರ್ಜೆಸ್ಟ್ ಗ್ಲೋಬಲ್ ಟೆಕ್ಸ್ಟೈಲ್ಸ್ ಫೇರ್. ಇದರಲ್ಲಿ ಏನು ಅಂದ್ರೆ ಫಾರ್ಮಿನಿಂದ ಫೈಬರ್ ನಿಂದ ಫ್ಯಾಕ್ಟರಿಯಿಂದ ಫ್ಯಾಷನ್ ಇಂದ ಫಾರಿನ್ ಮಾರ್ಕೆಟ್ಸ್ಗೆ ರಫ್ತು ಮಾಡೋದು ಅಂತ. ಇಟ್ ಟ್ರೇಸಸ್ ದ ಗ್ಲೋಬಲ್ ಟೆಕ್ಸ್ಟೈಲ್ಸ್ ಪ್ರಾಸೆಸ್ ಫ್ರಮ್ ರಾ ಗ್ರೂಪ್ಸ್ ಟು ಗ್ಲೋಬಲ್ ಮಾರ್ಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಭಾರತ್ ಟೆಕ್ಸ್.
ದೆನ್ ಡಿಡಾಲರೈಸೇಷನ್ ಅನ್ನುವ ಒಂದು ಕಾನ್ಸೆಪ್ಟ್, ಏನಿದು ಕಾನ್ಸೆಪ್ಟ್ ಅಂತ ಕೇಳಿದ್ರೆ, ಡಿಡಾಲರೈಸೇಷನ್ ಇದು ಬ್ರಿಕ್ಸ್ ರಾಷ್ಟ್ರಗಳು ಸಜೆಸ್ಟ್ ಮಾಡ್ತಾ ಇರುವಂತದ್ದು. ದಟ್ ಈಸ್ ಒಂದು ಹೊಸ ಕರೆನ್ಸಿಯನ್ನ ತಗೊಂಬರೋಣ ಕ್ರಾಸ್ ಬಾರ್ಡರ್ ಪೇಮೆಂಟ್ ಸೆಟಲ್ಮೆಂಟ್ಸ್ ಗೆ ಅಂತ, ಇನ್ಸ್ಟೆಡ್ ಆಫ್ ಡೂಯಿಂಗ್ ದ ಎಲ್ಲ ಟ್ರೇಡ್ ಅನ್ನ ಡಾಲರ್ಸ್ ಅಲ್ಲಿ ಮಾಡೋ ಬದಲು. ಫಾರ್ ಎಕ್ಸಾಂಪಲ್, ಇಂಡಿಯಾ ಮತ್ತು ಮಲೇಷಿಯಾ ಆಲ್ರೆಡಿ ಇಂಡಿಯನ್ ರುಪೀಸ್ ಅಲ್ಲೇ ನಾವು ಟ್ರೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ನಮ್ಮ ರುಪಿಗೆ ಬಹಳನೇ ಯೂಸ್ಫುಲ್. ಇದು ರೀಸನ್ಸ್ ಏನು ಅಂದ್ರೆ, ಹೊಸ ಎಮರ್ಜಿಂಗ್ ಎಕಾನಮೀಸ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಚೈನಾದ ಎಕಾನಮಿ ಹತ್ತತ್ರ ಏನು ನಮ್ಮ ಬೇರೆ ಎಲ್ಲ ಎಕಾನಮೀಸ್ ಅನ್ನ ಕಂಪೇರ್ ಮಾಡಿದ್ರೆ US ಗೆ ಬಹಳನೇ ಹತ್ರ ಇದೆ, 13-14 ಟ್ರಿಲಿಯನ್ ಹತ್ರ ಇರಬೇಕು. ವಿಸಿಬಲ್ ಬೆನಿಫಿಟ್ಸ್ ಆಫ್ ಡೈವರ್ಸಿಫಿಕೇಶನ್, ಯಾಕಂದ್ರೆ US ಅಲ್ಲಿ ಏನೇ ಒಂದು ಸ್ಮಾಲ್, ಯಾರೇ ಒಬ್ರು ಸಬ್ ಪ್ರೈಮ್ ಕ್ರೈಸಿಸ್, ನಿಮ್ಗೆ ನೆನಪಿರ್ಬೋದು, ಒಂದು ಸ್ಮಾಲ್ ಸಬ್ ಪ್ರೈಮ್ ಕ್ರೈಸಿಸ್ ಆದ್ರೆ ಎಂಟೈರ್ ಶಾಕ್ ವೇವ್ಸ್ ಆಲ್ ಅರೌಂಡ್ ದ ವರ್ಲ್ಡ್ ಹೋಗುತ್ತೆ. ದೆನ್ ಮ್ಯಾನಿಪುಲೇಷನ್ ಬೈ US, ಡಾಲರ್ ಮ್ಯಾನಿಪುಲೇಷನ್ ಇಸ್ ಆಲ್ವೇಸ್ ಕನ್ಸರ್ನ್. ದೆನ್ ಬರ್ತಾ ಇರುವಂತದ್ದು G20 ಟೆಕ್ ಸ್ಪ್ರಿಂಟ್ ನಡೆದಿತ್ತು ಭಾರತದಲ್ಲಿ. ಅದರಲ್ಲಿ RBI ಮತ್ತು ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್, ನೆನಪಿನಲ್ಲಿ ಇಟ್ಕೊಳ್ಳಿ, ಇದು BIS ಬೇರೆ, ಅದು BIS ಬೇರೆ, ಇವರಿಬ್ರು ಸೇರಿ G20 ಟೆಕ್ ಸ್ಪ್ರಿಂಟ್ಸ್ ಅನ್ನ ಏನಕ್ಕಾಗಿ ಪ್ರಮೋಟ್ ಮಾಡಿದ್ದಾರೆ ಅಂದ್ರೆ, ಒಂದು ಹೊಸ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ ಗೆ ಮಾಡಬೇಕು ಅಂತ. ಇದು ಮುಖ್ಯ ಉದ್ದೇಶವಾಗಿತ್ತು ಈ ಟೆಕ್ ಸ್ಪ್ರಿಂಟಿನದ್ದು. ಏನೆಲ್ಲ ಮಾಡ್ಬೋದು, ಹೇಗೆಲ್ಲ ಡಾಲರ್ ಇಂದ ರುಪಿ ಈಗ ಎಷ್ಟು ಡೇಸ್ ಆಗುತ್ತೆ ಅದಕ್ಕಿಂತ ಹೇಗ್ ಕಡಿಮೆ ಮಾಡೋದು, ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಹೇಗ್ ಮಾಡೋದು, ಇದರಲ್ಲಿ ಹವಾಲಾ ಟ್ರಾನ್ಸಾಕ್ಷನ್ಸ್ ಅಂತ ಒಂದಿದೆ, ನಿಮ್ಗೆ ಗೊತ್ತಿರ್ಬೋದು, ಮನಿ ಲಾಂಡ್ರಿಂಗ್ ಅಲ್ಲಿ ಬರುತ್ತೆ, ಉಸ್ಕೆ ಹವಾಲೆ ಸೆ ಕರ್ನಾ ಅಂತ ಹೇಳ್ತಾರೆ. ಹಾಗಾಗಿ ಅದ್ರ ಹೆಸರು ಬಂದಿರೋದು ಮನಿ ಲಾಂಡ್ರಿಂಗ್ ಅಲ್ಲಿ. ಅದರಲ್ಲಿ ಅದನ್ನೆಲ್ಲ ರಿಡ್ಯೂಸ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ದೆನ್ ಝೀರೋ ಕೂಪನ್ ಝೀರೋ ಪ್ರಿನ್ಸಿಪಲ್ ಬಾಂಡ್ ಅಂತ ಒಂದು ಹೊಸ ಬಾಂಡ್ ಇದೆ. ಕೂಪನ್ ರೇಟ್ ಅಂತ ಅಂದ್ರೆ ಇಂಟ್ರೆಸ್ಟ್ ರೇಟು, ಪ್ರಿನ್ಸಿಪಲ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ಮೊದಲು ಹಾಕಿರುವಂತಹ ದುಡ್ಡು. ಏನು ಅಂತ ಕೇಳಿದರೆ, ಇದು ಯಾವುದಕ್ಕೆ ರಿಲೇಟೆಡ್ ಅಂದ್ರೆ ಸೋಷಿಯಲ್ ವೆಲ್ಫೇರಿಗೆ. ಸೊ ನಾವು ಹಾಕಿರುವ ದುಡ್ಡು ಒಂದು ಇಶ್ಯೂಯೆನ್ಸ್ ಆದ್ಮೇಲೆ, ಬಾಂಡ್ ಇಶ್ಯೂ ಆದ್ಮೇಲೆ, ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ, ಯಾವುದಕ್ಕೂ ನಾವು ಡೊನೇಟ್ ಮಾಡಬೇಕು ಅಂತಿದೀವಿ, ಯಾರೋ ವೆಲ್ಫೇರಿಗೆ ಡೊನೇಟ್ ಮಾಡಬೇಕು ಅಂತಿದೀವಿ, ಅಥವಾ ಈ ಡೊನೇಷನ್ ಇಂದ ನಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂತ ಆದ್ರೆ, ನಾವು ಕೊಟ್ಟಿರುವ ದುಡ್ಡನ್ನ ಈಸ್ ಇಶ್ಯೂಡ್ ಬೈ ಎ ನಾನ್ ಪ್ರಾಫಿಟ್ ರಿಜಿಸ್ಟರ್ಡ್ ಆನ್ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್. ರಿಮೆಂಬರ್, SSE ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್, ಒಂದು ಸ್ಪೆಸಿಫಿಕ್ ಟೆನ್ಯೂರಿಗೆ. ಇದರಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ, ರಿಟರ್ನ್ ಪ್ರಿನ್ಸಿಪಲ್ ಕೂಡ ರಿಟರ್ನ್ ಬರೋದಿಲ್ಲ. ಇದನ್ನ ಸೆಬಿ ಮ್ಯಾನೇಜ್ ಮಾಡುತ್ತೆ, ಆದ್ರೆ ದುಡ್ಡು ಹಾಕೋರ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ದೆನ್ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ಎಷ್ಟು ಜನ ಫೈಲ್ ಮಾಡ್ತಾರೆ ಭಾರತದಲ್ಲಿ ಅಂತ ಕೇಳಿದ್ರೆ, ಕೇವಲ 5% ಜನ. ಸೊ ನೀವು 140 crores 5% ಅನ್ನ ತಗೊಳ್ಳಿ, ಅದು ಎಷ್ಟಾಗತ್ತೆ ಅಂತ ಕೇಳಿದ್ರೆ ಹತ್ತತ್ರ 7 crore ಜನ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡೋದು. 14 5 70 ಕರೆಕ್ಟ್ ಆಗಿದೆ. ದೆನ್ RBI ನ ಸ್ಟೇಟ್ ಆಫ್ ಎಕನಾಮಿ ರಿಪೋರ್ಟ್ ನಿಮ್ಗೆ ಗೊತ್ತಿರುತ್ತೆ. ಯಾವ RBI ಪಬ್ಲಿಷ್ ಮಾಡುವಂತದ್ದು ಎಕನಾಮಿಕ್ ಸ್ಟೇಟಸ್ ಏನಿದೆ ಅದರ ಒಂದು ಸ್ನ್ಯಾಪ್ ಶಾಟ್ ತರ, ಇನ್ಫ್ಲೇಷನ್, ಎಕನಾಮಿಕ್ ಗ್ರೋತ್, ಎಂಪ್ಲಾಯ್ಮೆಂಟ್, ಮಾನಿಟರಿ ಸ್ಟ್ರಾಟಜಿ ಏನ್ ಮಾಡ್ತಾ ಇದೆ RBI, ಬೇರೆ ಬೇರೆ ಕಮಿಟೀಸ್ ಏನ್ ಮಾಡ್ತಾ ಇದೆ, RBI ನ ಇಂಟ್ರೆಸ್ಟ್ ರೇಟ್ಗಳು, ಮತ್ತೆ ಇದನ್ನ ಇಟ್ಕೊಂಡು ಎಕನಾಮಿಕ್ಸ್, ಇನ್ವೆಸ್ಟರ್ಸ್, ಪಬ್ಲಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ ಎಕನಾಮಿ ಬಗ್ಗೆ, ಮತ್ತು ಇನ್ಫಾರ್ಮ್ ಡಿಸಿಷನ್ಸ್ ಅನ್ನ ಮಾಡ್ತಾರೆ. ರೈಟ್. ಸೊ ಇದರೊಂದಿಗೆ 20 ಆರ್ಥಿಕ ವ್ಯವಸ್ಥೆಯ ಪ್ರಚಲಿತ ಘಟನೆಗಳನ್ನ ನೋಡಿದ್ವಿ. ಇದರ ಪಾರ್ಟ್ 2 ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.